ಸರ್ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಅಂತ ಸರ್. ಹೆಂಗಿದೆ ಸರ್? ಚೆನ್ನಾಗಿದೆ ಸರ್. ಸಮ್ಮೇಳನ ಎಲ್ಲ ಚೆನ್ನಾಗಿದೆ. ಎಲ್ಲ ಕನ್ನಡ ಮನಸ್ಸುಗಳನ್ನೆಲ್ಲ ಒಂದ್ ಕಡೆ ನೋಡ್ಬೋದು. ಎಲ್ಲ ತರದ ಗೋಷ್ಠಿಗಳು, ಕೃಷಿಯಿಂದ, ಶಿಕ್ಷಣದಿಂದ, ಆ, ಮಹಿಳೆಯರ ಬಗ್ಗೆ ಎಲ್ಲಾರ ಬಗ್ಗೆನೂ ಬಹಳಷ್ಟು ಗೋಷ್ಠಿಗಳನ್ನೆಲ್ಲ, ಒಳ್ಳೊಳ್ಳೆ ಗೋಷ್ಠಿಗಳನ್ನ ಆಯೋಜನೆ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಊಟದ ವ್ಯವಸ್ಥೆ ಏನು ವಸತಿ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆಗಳು ಆದವು. ಏನು ವಿಶೇಷ ಆಹ್ವಾನಿತರು ಅಂತೇಳಿ ಕರೆದಿದ್ದಾರೆ, ಅವರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಲಿಲ್ಲ. ಉಳ್ಕೊಳ್ಳಿಕ್ಕಾಗಲಿ, ಅವ್ರನ್ನ ಸಾರಿಗೆ ವ್ಯವಸ್ಥೆ ಆಗಲಿ, ಸ್ವಲ್ಪ ಸ್ವಲ್ಪ ದೋಷಗಳು, ನ್ಯೂನತೆಗಳು ಕಂಡು ಬಂದವು. ಬಹಳಷ್ಟು ಮಂಡ್ಯ ಜಿಲ್ಲೆಯ ಜನತೆ, ಇಲ್ಲಿಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಹಾಗೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಎಲ್ಲರ ಸಹಕಾರದಿಂದ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನ ಇದಾಗಿದೆ ಸರ್. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗಳು ಇಲ್ಲಿ ನಡೀತಾ ಇದ್ದಾವೆ. ಒಳ್ಳೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂವರ್ಧನೆಯಲ್ಲಿ ಇದೊಂದು ಮಹತ್ವದ ಮೈಲುಗಲ್ಲು ಆಗಲಿದೆ ಸರ್. ಆಗಿದೆ. ಅದು ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರು ಮತ್ತು ಶರಣ ಸಂಸ್ಕೃತಿಯ ಚಿಂತಕರು, ಜಾನಪದ ವಿದ್ವಾಂಸರು ಆಗಿರ್ತಕ್ಕಂಥ ಹಿರಿಯರಾದ ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು, ಹಾಗೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಜೋಶಿ ಅವರ ಸಾರಥ್ಯದಲ್ಲಿ, ಇಲ್ಲಿನ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು, ಎಲ್ಲರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳ ಎಲ್ಲರ ಸಹಕಾರದೊಂದಿಗೆ ಸಮ್ಮೇಳನ ಬಹಳಷ್ಟು ಅಭೂತಪೂರ್ವವಾಗಿ, ಪೂರ್ಣದಲ್ಲಿ ಅರ್ಥಪೂರ್ಣವಾಗಿ ಜರುಗಿದೆ ಸರ್. ಧನ್ಯವಾದಗಳು ಸರ್. HG ಪಾಟೀಲ, ಶಿಕ್ಷಕರು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ. ಸರ್ ವಿಜಯನಗರ ಜಿಲ್ಲೆ ಹೂವಿನಡಗಲಿ ಅಂತ ಸರ್. ಹೆಂಗಿದೆ ಸರ್? ಚೆನ್ನಾಗಿದೆ ಸರ್. ಸಮ್ಮೇಳನ ಎಲ್ಲ ಚೆನ್ನಾಗಿದೆ. ಎಲ್ಲ ಕನ್ನಡ ಮನಸ್ಸುಗಳನ್ನೆಲ್ಲ ಒಂದ್ ಕಡೆ ನೋಡ್ಬೋದು. ಎಲ್ಲ ತರದ ಗೋಷ್ಠಿಗಳು, ಕೃಷಿಯಿಂದ, ಶಿಕ್ಷಣದಿಂದ, ಮಹಿಳೆಯರ ಬಗ್ಗೆ ಎಲ್ಲಾರ ಬಗ್ಗೆನೂ ಬಹಳಷ್ಟು ಗೋಷ್ಠಿಗಳನ್ನೆಲ್ಲ, ಒಳ್ಳೊಳ್ಳೆ ಗೋಷ್ಠಿಗಳನ್ನ ಆಯೋಜನೆ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಊಟದ ವ್ಯವಸ್ಥೆ ಏನು ವಸತಿ ವ್ಯವಸ್ಥೆಯಲ್ಲಿ ಸ್ವಲ್ಪ ತೊಂದರೆಗಳು ಆದವು. ಏನು ವಿಶೇಷ ಆಹ್ವಾನಿತರು ಅಂತೇಳಿ ಕರೆದಿದ್ದಾರೆ, ಅವರಿಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡಲಿಲ್ಲ. ಉಳ್ಕೊಳ್ಳಿಕ್ಕಾಗಲಿ, ಅವ್ರನ್ನ ಸಾರಿಗೆ ವ್ಯವಸ್ಥೆ ಆಗಲಿ, ಸ್ವಲ್ಪ ಸ್ವಲ್ಪ ದೋಷಗಳು, ನ್ಯೂನತೆಗಳು ಕಂಡು ಬಂದವು. ಬಹಳಷ್ಟು ಮಂಡ್ಯ ಜಿಲ್ಲೆಯ ಜನತೆ, ಇಲ್ಲಿಯ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಹಾಗೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಪದಾಧಿಕಾರಿಗಳು ಕೂಡ ಎಲ್ಲರ ಸಹಕಾರದಿಂದ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಸಾಹಿತ್ಯ ಸಮ್ಮೇಳನ ಇದಾಗಿದೆ ಸರ್. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬಹಳಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಚರ್ಚೆಗಳು ಇಲ್ಲಿ ನಡೀತಾ ಇದ್ದಾವೆ. ಒಳ್ಳೆ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂವರ್ಧನೆಯಲ್ಲಿ ಇದೊಂದು ಮಹತ್ವದ ಮೈಲುಗಲ್ಲು ಆಗಲಿದೆ ಸರ್. ಆಗಿದೆ. ಅದು ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರು ಮತ್ತು ಶರಣ ಸಂಸ್ಕೃತಿಯ ಚಿಂತಕರು, ಜಾನಪದ ವಿದ್ವಾಂಸರು ಆಗಿರ್ತಕ್ಕಂಥ ಹಿರಿಯರಾದ ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು, ಹಾಗೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಜೋಶಿ ಅವರ ಸಾರಥ್ಯದಲ್ಲಿ, ಇಲ್ಲಿನ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಚಲುವರಾಯಸ್ವಾಮಿ ಅವರು, ಎಲ್ಲರ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳು, ಕನ್ನಡ ಪರ ಸಂಘಟನೆಗಳ ಎಲ್ಲರ ಸಹಕಾರದೊಂದಿಗೆ ಸಮ್ಮೇಳನ ಬಹಳಷ್ಟು ಅಭೂತಪೂರ್ವವಾಗಿ, ಪೂರ್ಣದಲ್ಲಿ ಅರ್ಥಪೂರ್ಣವಾಗಿ ಜರುಗಿದೆ ಸರ್. ಧನ್ಯವಾದಗಳು ಸರ್. HG ಪಾಟೀಲ, ಶಿಕ್ಷಕರು, ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಹೂವಿನಡಗಲಿ ತಾಲೂಕು, ವಿಜಯನಗರ ಜಿಲ್ಲೆ.